ಹಲೋ, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ಇವತ್ತು ಶುಕ್ರವಾರ ಮಾರ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ಶುಕ್ರವಾರ ಅಂದ್ರೇ ಏನೋ ಒಂಥರ ನಮಗೆ ಎನರ್ಜೆಟಿಕ್ ಆಗಿರ್ತೀವಿ ಅಲ್ವಾ. ನೆಕ್ಸ್ಟ್ ಡೇನೇ ವೀಕೆಂಡ್ ಸ್ಟಾರ್ಟು. ಸೊ ಹಾಗಾಗಿ ಅವತ್ತಿನ ದಿನ ತುಂಬಾ ಎನರ್ಜೆಟಿಕ್ ಆಗಿ ಎಲ್ಲ ಕೆಲಸಗಳನ್ನ ನಾವು ಮಾಡ್ಕೊಂಡು ಹೋಗ್ತೀವಿ ಅಲ್ವಾ. ಇವಾಗ ಬೆಳಗ್ಗೆ ಎದ್ದ ತಕ್ಷಣ ಬಿಸಿನೀರು ಕುಡಿಯೋ ಅಭ್ಯಾಸ ಮಾಡ್ಕೊಂಡಿದ್ದೀನಿ. ಸೊ ಹಾಗಾಗಿ ಬಿಸಿನೀರು ಕಾಯಿಸ್ಕೊಳ್ತಾ ಇದ್ದೀನಿ. ಇವತ್ತು ಗಂಟ್ಲು ಕೂಡ ತುಂಬಾನೇ ಒಂಥರ ಗಸಗಸ ಅಂತ ಅನಿಸ್ತಿತ್ತು. ಸೊ ಹಾಗಾಗಿ ಬಿಸಿನೀರು ಕುಡಿಯೋಣ ಅಂತ ಬಿಸಿನೀರು ಕಾಯಿಸ್ಕೊಳ್ತಾ ಇದ್ದೀನಿ. ಧೃತಿಗೆ ಲಂಚ್ ಬಾಕ್ಸ್ ರೆಡಿ ಮಾಡ್ತಿದ್ದೀನಿ. ಅದರಲ್ಲಿ ವೆಜಿಟೇಬಲ್ ಅವಲಕ್ಕಿ ಬಾತ್ನ ಮಾಡ್ತಿದ್ದೀನಿ. ಆ ರೆಸಿಪಿ ಯಾವ ರೀತಿ ಮಾಡೋದು ಅಂತ ನಿಮಗೆ ಈ ಬ್ಲಾಗಲ್ಲಿ ತೋರಿಸ್ತೀನಿ. ಸೊ ಹಾಗಾಗಿ ಈ ಬ್ಲಾಗ್ ಫುಲ್ ಎಂಡ್ ತನಕ ನೋಡಿ, ಓಕೆನಾ. ಸೊ ಫಸ್ಟ್ ಅದಕ್ಕಿಂತ ಮುಂಚೆ ತರಕಾರಿ ಮುಚ್ಕೊಂಡು ನಾನಿಲ್ಲಿ ಕ್ಯಾಪ್ಸಿಕಮ್ಮು, ಬೀನ್ಸು, ಕ್ಯಾರೆಟು, ಟೊಮ್ಯಾಟೊ, ಆನಿಯನ್ ತೊಗೊಂಡಿದ್ದೀನಿ. ಇಷ್ಟೇ ವೆಜಿಟೇಬಲ್ಸು. ನಿಮಗೆ ಯಾವ್ದು ಬೇಕು ನೀವು ಹಾಕೊಬೋದು. ಲಂಚ್ ಬಾಕ್ಸ್ ಅಲ್ಲದೆ ಬ್ರೇಕ್ಫಾಸ್ಟ್ಗೂ ಆಗುತ್ತೆ. ಅಥವಾ ನಿಮಗೆ ಅರ್ಜೆಂಟಿಗೆ ಏನಾದರೂ ಲಂಚಿಗೆ ಮಾಡೋಕ್ಕೆ ಗೊತ್ತಾಗಿಲ್ಲ ಅಂತಂದರೆ ಅವಾಗಲೂ ಕೂಡ ಇದನ್ನು ಮಾಡ್ಕೊಳ್ಬೋದು. ತುಂಬ ರುಚಿಯಾಗಿರುತ್ತೆ, ಎಲ್ಲರಿಗೂ ಇಷ್ಟ ಆಗುತ್ತೆ. ಸೊ ಇವಾಗ ನಾನು ಅದಕ್ಕೆ ಕ್ಯಾರೆಟು ಬೀನ್ಸ್ನ ಬೇಯಿಸ್ಕೊತಿದ್ದೀನಿ. ಅದು ಬೇಯಿಸ್ಕೊಂಡ್ಮೇಲೆ ಒಂದು ಪ್ಯಾನ್ ಇಟ್ಬಿಟ್ಟು ಸ್ವಲ್ಪ ಎಣ್ಣೆ, ಸಾಸಿವೆ, ಕಡಲೆಬೇಳೆ, ಕರಿಬೇವಿನ ಸೊಪ್ಪು ಮತ್ತು ಕಡಲೆ ಬೀಜ ಹಾಕ್ಕೊಂಡು ಚೆನ್ನಾಗಿ ಹುರಿದು ಒಂದು ಒಗ್ಗರಣೆ ರೆಡಿ ಮಾಡ್ಕೊಳ್ಳಿ. ಆನಂತರ ಇದಕ್ಕೆ ಹೆಚ್ಚಿರುವಂಥ ಕ್ಯಾಪ್ಸಿಕಮ್ಮು, ಈರುಳ್ಳಿ ಎರಡನ್ನೂ ಹಾಕಿ ಚೆನ್ನಾಗಿ ಕ್ರಂಚಿ ಆಗೋ ತನಕ ಅವೆರಡು ತುಂಬ ಚೆನ್ನಾಗಿ ಕ್ರಂಚಿ ಆಗಬೇಕು. ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡಿಕೊಂಡು ನಂತರ ಇದಕ್ಕೆ ಟೊಮ್ಯಾಟೊ ಆ್ಯಡ್ ಮಾಡ್ಕೊತಿದ್ದೀನಿ. ನಿಮಗೆ ಬೇಕು ಅಂದರೆ ಟೊಮ್ಯಾಟೊ ಆ್ಯಡ್ ಮಾಡ್ಕೊಳ್ಳಿ, ಇಲ್ಲಾಂದರೆ ನಿಂಬೆಹಣ್ಣಿನ ರಸನ ಕೂಡ ಆ್ಯಡ್ ಮಾಡ್ಬೋದು. ಅದು ಕೂಡ ತುಂಬ ರುಚಿಯಾಗಿರುತ್ತೆ. ಟೊಮ್ಯಾಟೊ ಸಾಫ್ಟ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡಿಕೊಂಡು ನಂತರ ಬೇಯಿಸಿರೋವಂಥ ಕ್ಯಾರೆಟು, ಬೀನ್ಸು ಏನಿರುತ್ತೆ ಸೊ ಅದನ್ನು ಹಾಕ್ಕೊಂಡು ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ, ಇಲ್ಲಿ ನಾನು ವಾಂಗಿಬಾತ್ ಪೌಡರ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಇಲ್ಲಿ ಕಾಯಿ ತುರಿ ಕೂಡ ಆ್ಯಡ್ ಮಾಡ್ಬೋದು. ನನಗೆ ಧೃತಿ ಅಷ್ಟು ಇಷ್ಟಪಡಲ್ಲ. ಸೊ ಹಾಗಾಗಿ ಅದ್ರ ಜೊತೆಗೆ ಕೊತ್ತಂಬರಿ ಸೊಪ್ಪು ಮತ್ತು ನೆನೆಸಿಟ್ಟಿರೋವಂಥ ಅವಲಕ್ಕಿನ ಹಾಕಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ರೆಡಿ ಆಗುತ್ತೆ. ತುಂಬಾ ಸಿಂಪಲ್ ಆಗಿ ಕ್ವಿಕ್ ಆಗಿ ಆಗುವಂಥ ವೆಜಿಟೇಬಲ್ ಅವಲಕ್ಕಿ ಬಾತ್ ರೆಡಿ ಆಗುತ್ತೆ. ಅವಲಕ್ಕಿ ರೆಡಿ ಆಗಿದೆ, ನೋಡ್ತಿರ್ಬೋದು. ಸೊ ನೀವು ಒಂದ್ಸತಿ ಈ ರೆಸಿಪಿನ ಟ್ರೈ ಮಾಡಿ, ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಇನ್ಯಾವ ಥರದ್ದು ರೆಸಿಪೀಸ್ ಬೇಕಾ, ವೀಡಿಯೋಸ್ ಬೇಕಾ ಅಂತ ಕಮೆಂಟ್ ಮಾಡಿ ಹೇಳಿ. ಸೊ ಈಗ ಅವಳದು ಲಂಚ್ ಬಾಕ್ಸ್ ರೆಡಿ ಮಾಡೋಣ. ಈ ಚಿಕ್ಕ ಡಬ್ಬಿಗೆ ನೋಡಿ, ಇದು ಗ್ರೇಪ್ಸ್ ಒಣ ದ್ರಾಕ್ಷಿ ಹಾಕಿದ್ದೀನಿ. ಅದ್ರ ಜೊತೆಗೆ ಕೆಲವೊಂದು ದಿನ ಅದಕ್ಕೆ ಫ್ರೂಟ್ಸು ಥರ ಹಾಕ್ಕೊಡ್ತೀನಿ. ಇವತ್ತು ಒಣ ದ್ರಾಕ್ಷಿ ಹಾಕಿದ್ದೀನಿ ಅಷ್ಟೇ. ಬ್ರೇಕ್ಫಾಸ್ಟ್ ರೆಡಿ ಮಾಡಬೇಕು. ಸೊ ಭರತ್ ಇನ್ನೂ ಮಲಗಿದ್ದಾರೆ. ಅವ್ರಿಗೆ ನೆನ್ನೆ ಮಂತ್ ಎಂಡ್ ವರ್ಕ್ ಕೆಲಸ ಇತ್ತಲ್ವ, ಸೊ ಅವ್ರಿಗೆ ಮಲಗಿದೆ 3:30ಗೆ ಮಲ್ಕೊಂಡಿದ್ರು. ಸೊ ಹಾಗಾಗಿ ಅವ್ರು ಮಲ್ಕೊಳ್ಳಿ, ಆಮೇಲೆ ಎಬ್ಸಿದ್ರಾಯ್ತು. ಅವಳು ಬಿಡೋ ಟೈಮಿಗೆ ಎಬ್ಸಿದ್ರಾಯ್ತು ಅಂತ ಅವಳು ಹೇಳೋ ಅಷ್ಟೊತ್ತಿಗೆ ಬ್ರೇಕ್ಫಾಸ್ಟ್ ಮಾಡ್ತೀನಿ. ಅವಳಿಗೆ ಸಜ್ಜಿಗೆ ಬೇಕಂತ, ಸೊ ಅವಳಿಗೆ ಸಜ್ಜಿಗೆ ಮಾಡ್ಕೊಡ್ತೀನಿ. ಇವಾಗ ಅವಳ ಲಂಚ್ ಬಾಕ್ಸ್ ರೆಡಿ ಆಯಿತು. ಸೊ ಈಗ ಪ್ಯಾಕ್ ಮಾಡ್ತಿದ್ದೀನಿ. ಅದ್ರ ಜೊತೆ ಒಂದು ಜೊತೆ ಡ್ರೆಸ್ ಕೂಡ ಇಡ್ತೀನಿ. ಕೆಲವೊಂದ್ಸತಿ ಮಕ್ಕಳು ಗಲೀಜು ಮಾಡ್ಕೊತಾರೆ ಅಲ್ವಾ. ಸೊ ಹಾಗಾಗಿ ಅದನ್ನು ಕೂಡ ಇಟ್ಟು ಅದ್ರ ಜೊತೆಗೆ ರೆಡಿ ಮಾಡ್ತಾ ಇದ್ದೀನಿ. ಇವತ್ತು ಸ್ವಲ್ಪ ಬೇಗನೆ ರೆಡಿ ಆಗಿದ್ದಾಳೆ. ಸೊ ಅವಳಿಗೂ ಕೂಡ ವೀಕೆಂಡ್ ಹತ್ರ ಬರ್ತಿದೆ ಅಂತ ಅವಳಿಗೂ ಕೂಡ ಖುಷಿ ಇರುತ್ತೆ ಅಲ್ವಾ. ಸೊ ಅವಳು ಕೂಡ ಬೇಗ ರೆಡಿ ಆದ್ಲು. ಆ ನಂತರ ಅವಳು ಧೃತಿ ಸ್ಕೂಲಿಗೆ ಹೋದ್ಮೇಲೆ
ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಕೊಂಡು ಈಗ ಅಡುಗೆಗೆ ರೆಡಿ ಮಾಡ್ತಾ ಇದ್ದೀನಿ. ಈಗ ಅಡುಗೆ ಇಟ್ಕೊಳ್ತಾ ಇದ್ದೀನಿ. ಮೊಳಕೆ ಕಾಳಿತ್ತು ನೋಡಿ ನಂಗೊಲಿಯಲ್ಲ. ಸೊ ಎಲ್ಲ ಕಾಳು ಮೊಳಕೆ ಬಂದಿದೆ. ಅದ್ರ ಜೊತೆಗೆ ಸಬ್ಸಿಗೆ ಸೊಪ್ಪು ಹಾಕ್ಬಿಟ್ಟು ಪಲ್ಯ ಮತ್ತು ಚಪಾತಿ ಮಾಡ್ತಾಯಿದ್ದೀನಿ ಸಿಂಪಲ್ಲಾಗಿ. ಅಡುಗೆಗೆಲ್ಲ ಇಟ್ಕೊಂಡು ಹಾಗೆ ಪಾತ್ರೆ ಕೂಡ ತೊಳೆದಿತ್ತು. ಸೊ ಅದು ಎರಡೂ ಒಟ್ಟಿಗೆ ಕೆಲಸ ಮಾಡ್ಕೊಂಡು ಬಿಡೋಣ ಅಂತ ಅದನ್ನು ನೀಟಾಗಿ ಎಲ್ಲ ಜೋಡಿಸಿಟ್ಕೊತಾ ಇದೀನಿ. ಮಾರ್ನಿಂಗ್ ಟೈಮಲ್ಲಿ ತಿಂಡಿ ಪಾತ್ರೆ ಅದೆಲ್ಲ ಇರುತ್ತಲ್ವಾ, ಸೊ ಅದೆಲ್ಲ ನೀಟಾಗಿ ಜೋಡಿಸಿ ಎತ್ತಿಟ್ಕೊತಾ ಇದೀನಿ. ಸೊ ಈ ರೀತಿ ನಾವು ಗೃಹಿಣಿಯರು ಸೊ ಎಲ್ಲ ಕೆಲಸನೂ ತುಂಬಾ ಚೆನ್ನಾಗಿ ಮ್ಯಾನೇಜ್ ಮಾಡ್ತಾ ಹೋಗ್ತೀವಿ ಅಲ್ವಾ. ಆದ್ರೂ ಕೆಲವೊಂದ್ಸತಿ ನಮ್ಗೆ ಏನು ಮಾಡಲ್ವಲ್ಲಪ್ಪ ನಾವು ಅಂತ ತುಂಬಾನೇ ಗಿಲ್ಟ್ ಫೀಲ್ ಮಾಡ್ಕೋತೀವಿ. ಯಾಕೆ ಈ ತರ ಮಾಡ್ಕೊಂತೀವಿ ಅಂತ ಅಂದ್ರೆ ಆಚೆ ಕಡೆಯಿಂದ ನಮ್ಗೆ ಸಿಗುವಂತಹ ರೆಸ್ಪಾನ್ಸ್ ಇದೆಯಲ್ವಾ, ಸೊ ಆ ಆಕ್ಷನ್ಗೋಸ್ಕರ ನಮ್ಗೆ ಈ ರೀತಿ ಫೀಲ್ ಆಗೇ ಆಗುತ್ತೆ. ಆನಂತರ ಮತ್ತೆ ಸಂಜೆ ಈ ವ್ಲಾಗ್ ನ ಕಂಟಿನ್ಯೂ ಮಾಡ್ತಿದ್ದೀನಿ. ಧೃತಿಗೆ ಹೋಮ್ ವರ್ಕ್ ಮಾಡಿಸ್ಬೇಕಿತ್ತು. ನಾನೇನೋ ಇಟ್ಕೊಂಡು ಮಾಡ್ಸಲ್ಲ, ಅವಳೆ ಪಕ್ಕದಲ್ಲಿ ಅದೇನೋ ಒಂಥರ ನನಗೆ ಅವಳ ಜೊತೆ ಪಕ್ಕದಲ್ಲಿ ಕುತ್ಕೊಂಡು ನಾನೇ ಮಾಡಿಸಿದೆ ಏನೋ ಒಂಥರ ನೆಮ್ಮದಿ ನನಗೆ. ಹಾಗಾಗಿ ಅವಳ ಪಾಡಿಗಳು ಹೋಮ್ ವರ್ಕ್ ಬರದ್ಲು. ಆ ನಂತರ ಭರತ್ಗೆ ಸೋತು ಫುಲ್ ಕಾಲ್ಸ್ ಜಾಸ್ತಿ ಇತ್ತು. ಸೊ ಹಾಗೆ ಅವ್ರಿಗೆ ತುಂಬಾನೇ ಹೆಡೇಕ್ ಆಗಿತ್ತು. ಸ್ವಲ್ಪ ಮಸಾಜ್ ಮಾಡೋಣ ಅಂತ ಮಸಾಜ್ ಮಾಡ್ತಾ ಇದ್ದೀನಿ. ಸೊ ಈ ರೀತಿ ನಾವು ಎಲ್ಲಾರ್ದು ಕೇರ್ ಮಾಡ್ಕೊಂಡು ಎಲ್ಲಾರನ್ನು ಮ್ಯಾನೇಜ್ ಮಾಡ್ಕೊಂಡು ಹೋಗ್ತೀವಿ. ವಿ ಆರ್ ದ ಪಿಲ್ಲರ್ ಆಫ್ ಅವರ್ ಫ್ಯಾಮಿಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮಾಡಿ ತಿಳಿಸಿ. ಸೊ ಇದಾಗಿತ್ತು ಇವತ್ತಿನ ನನ್ನ ಶುಕ್ರವಾರದ ಮಿನಿ ವ್ಲಾಗ್. ನೆಕ್ಸ್ಟ್ ಬರೋ ಹೋಮ್ ಟೂರ್ಗೆ ವೇಟ್ ಮಾಡ್ತಾ ಇರಿ. ಹಾಗೆ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡೋದು ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.